ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧೃತಿ ಲೈಫ್ ಸ್ಟೈಲ್ ಕನ್ನಡ. ಇವತ್ತು ಬಾದಾಮ್ ಹಲ್ವಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 1/4 kg ಬಾದಾಮ್ ಹಲ್ವಾ ಮಾಡ್ತಾ ಇರೋದು. ನೀವು ಬಾದಾಮ್ ಎಷ್ಟು ತಗೊಳ್ತೀರೋ ನಿಮ್ಮ ಅದಕ್ಕೆ ತಕ್ಕಂಗೆ ಶುಗರ್ ಎಲ್ಲ ಮೆಜರ್ಮೆಂಟ್ ಬರುತ್ತೆ. 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ 2 ಟೇಬಲ್ ಸ್ಪೂನು ಗೋಧಿ ಹಿಟ್ಟು ಹಾಕಿ ಅದು ಬಬಲ್ಸ್ ಬರೋ ಗಂಟ ಮಿಕ್ಸ್ ಮಾಡಬೇಕು. ಬಾದಾಮನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ನಾನು. ನೀವು ಹಂಗೆ ಮಾಡಿ. ಇವಾಗ ರುಬ್ಬಿರೋಂಥ ಬಾದಾಮನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಿನೇ ಇರಬೇಕು ಬಾದಾಮು. ನೀವು ತಿಂದಾಗ ಚೆನ್ನಾಗಿ ಬಾಯಿಗೆ ಸಿಗುತ್ತಲ್ಲ, ಅದು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಸ್ವಲ್ಪ ಇನ್ನು ಚೆನ್ನಾಗಿ ನೈಸ್ ಮಾಡ್ಕೊಳ್ಬೋದು. ಇದು ರವೆ ಅದಕ್ಕೆ ಉದ್ರಾಗಿ ಬರಬೇಕು. ಬಾದಾಮ್ ನಾವು ಫ್ರೈ ಮಾಡೋದು ಚೆನ್ನಾಗಿ ಗೋಲ್ಡನ್ ಬ್ರೌನಿಶ್ ಆಗೋ ಗಂಟನೂ ಫ್ರೈ ಮಾಡ್ಕೊಳ್ಳಿ. ಒಂದು 1/2 hour ಆಗುತ್ತೆ ಇದು ಹಲ್ವಾ ಆಗೋದಕ್ಕೆ. ಈಗ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ 1 ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತಾದಮೇಲೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸಕ್ಕರೆ ಹಾಕಿದ್ಮೇಲೆ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಂದು ಒಂದೇ ಟೈಮ್ ಹಾಕಲ್ಲ, ಸ್ವಲ್ಪ ಸೆಂಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನಾನು. ಈಗ 1 ಕಪ್ಪಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬಂದುಬಿಟ್ಟು ಸಕ್ಕರೆ ಪಾಕ ಬಿಟ್ಕೊಳ್ಳುತ್ತೆ. ಈಗ ಹಲ್ವಾ ಅದಕ್ಕೆ ಬರುತ್ತೆ ನೋಡಿ. ಇವಾಗ ಚೆನ್ನಾಗೆ ಫ್ಲೇವರು ಇರುತ್ತೆ, ಪ್ಲಸ್ಸು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ನೀವು. ಇವಾಗ ಫುಡ್ ಕಲರ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ನಾನಿಲ್ಲಿ ಸ್ವಲ್ಪ ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಎಲ್ಲೂ ಬಿಡಬೇಡಿ, ಇಲ್ಲಾಂದರೆ ಅಡಗಂಟುತ್ತೆ ಅದು. ಮಿಕ್ಸ್ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಲ್ವಾನ. ಈಗ ಬಾದಾಮ್ ಪೌಡ್ರು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತೆ 1 ಟೈಮ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಇದು ತುಪ್ಪ ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನೋಡಿದಾಗ ಅದು ಬಬಲ್ಸ್ ಬರುತ್ತೆ, ಅಲ್ಲಿ ಗಂಟ ನೀವು ಬಿಡಬೇಕು ನೋಡಿ. ಈ ಅದಕ್ಕೆ ಬರುತ್ತೆ ನೋಡಿ. ಇವಾಗ ಬಾಯ್ಲ್ ಆಗೋದು ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಬಬಲ್ಸ್ ಬರುತ್ತೆ. ಆಮೇಲೆ ಇವಾಗ ನೀವು ಆರಾಮಾಗಿ ತಿರುಗಿಸಿದಾಗ ಅದು ಎಲ್ಲೂ ಅಡಗಂಟದೆ ತಿರುಗಬೇಕು. ಅಲ್ಲಿಗೆ ನಿಮ್ಮ ಬಾದಾಮ್ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ. ಸೊ ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.